ನನ್ನ ಮಗ ಇದು ಹೇಳ್ತಾರೆ ಎಲ್ಲ ಮರಾಠಿಸ್ಗೂ MBSಗೂ ಬೆಳಗಾಮಲ್ಲಿರೋರಿಗೆ ತಾವೇ ಪ್ರೀತಿಯಿಂದ ಮರಾಠಿ ಬೋರ್ಡ್ಗಳನ್ನ ಕನ್ನಡ ಬೋರ್ಡಾಗಿ ಮಾಡಬೇಕು. ಅಂದರೆ ಮರಾಠಿಯಲ್ಲಿ ಹೆಸರು ಬರೆದಿದ್ದೀರಾ ಬೆಳಗಾಂ ಕರ್ನಾಟಕ ಸೇರಿರೋದು, ಅದು ನಿಮಗೂ ಗೊತ್ತು, ನಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಆದರೂ ತಾವು ಅದನ್ನು ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕು ಅಂತ ಪ್ಲ್ಯಾನ್ ಹಾಕ್ತೀರಾ. ಬೇಕಾ ಮರಾಠಿಸ್ರ? ನೀವು ನನ್ನ ಎಷ್ಟು ಇಷ್ಟಪಡ್ತೀರಲ್ವ ಮರಾಠಿಗಳ, ಶಿವಸೇನಾ, MES. ಬಟ್ ಒಂದು ವಿಷಯ ಹೇಳ್ತೀನಿ, ಕನ್ನಡ ವಿಷಯ ಬಂದಾಗ ನಾನು ಯಾವತ್ತೂ ಕನ್ನಡ ಪರವಾಗಿ ಇರ್ತೀನಿ, ಕರ್ನಾಟಕದ ಪರವಾಗಿ ಇರ್ತೀನಿ. ನನ್ನ ಮೇಲೆ ಪ್ರೀತಿ ಇದ್ದರೆ MES ಅವರೇ, ಶಿವಸೇನಾ ಅವರೇ, ತಾವೇನು ಮಾಡ್ತೀರಾ, ಕನ್ನಡದಲ್ಲಿ ಬರೀತೀರ ಎಲ್ಲ ಬೋರ್ಡು. ಆಮೇಲೆ ಬೆಳಗಾವಿ ಇಶ್ಯೂ ನಿಲ್ಲಬೇಕು. ಅರ್ಥ ಆಯ್ತಾ? ಏನು ನಿಲ್ಲಬೇಕು? ಅದು ಕರ್ನಾಟಕಕ್ಕೆ ಸೇರಿದ್ದು. ಅಲ್ಲಿರೋ ಮರಾಠಿಸ್ಗಳು ಕನ್ನಡಿಗರು ಅಂತ ಬದುಕಬೇಕು. ತಾವು ಮರಾಠೀಸ್ ಅಂತಲೇ ಬದುಕಿ, ಬೇಡ ಅಂದವ್ರು ಯಾರು? ಹಾಗಂತ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ಬೋದು, ಇದು ನಮ್ಮದು ಅಂತ. ತಪ್ಪಲ್ವಾ? ನಾನು ಮಹಾರಾಷ್ಟ್ರಕ್ಕೆ ಬಂದು ಅದು ಕರ್ನಾಟಕಕ್ಕೆ ಸೇರಿದ್ದು ಅಂದರೆ ಏನಾಗುತ್ತೆ? ತಪ್ಪಲ್ವಾ? ಅವಾಗ ನಿಮ್ಗೆ ಬೇಜಾರಾಗಲ್ವಾ? ಮಹಾರಾಷ್ಟ್ರವ್ರು ಬೇಜಾರಾಗಲ್ವಾ? ಮರಾಠಿಗಳು ಬೇಜಾರಾಗಲ್ವಾ? ಹಂಗೆ ನಮ್ಮೂರಿಗೆ ಬಂದಿದ್ದೀರಾ, ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮನೇಲಿ ನಿಮ್ಮದು ಅಂದ್ಬಿಟ್ರೆ ತಪ್ಪಲ್ವಾ? ಮನೇಲಿ ಯಾವಾಗ ಬೇಕಾದ್ರೂ ಇರಿ, ಎಷ್ಟು ದಿನ ಬೇಕಾದ್ರೂ ಇರಿ, ನಾವು ಪ್ರೀತಿಯಿಂದ ನೋಡ್ಕೊತೀರಿ. ನೀವು ಬೇಡ ಅಂದರೆ ಬೇಜಾರಾಗಿ ಹೋಗ್ಬೇಕು ಅಂದರೆ ಹೋಗಿ, ಆಯಿತಾ? ಸೊ ಇದು MES ಅವ್ರಿಗೆ ಹೇಳ್ತಾ ಇರೋದು, ಹಂಗೆ ಶಿವಸೇನೆಗೆ ಹೇಳ್ತಾ ಇರೋದು. ತಾವೇ ನನ್ನ ಮೇಲಿರೋ ಪ್ರೀತಿಗೆ ಮರಾಠಿ ಬೋರ್ಡ್ಗಳ ಕನ್ನಡದಲ್ಲಿ ಬರೀತೀವಿ. ಕನ್ನಡಿಗರು ಏನು ಬರೆಯಲ್ಲ, ಇನ್ನು ತಾವು ಬರೀಬೇಕು. ಬರೀತೀರಾ? ಬರೀಲಿಲ್ಲ ಅಂದರೆ ಬೇಜಾರಾದರೆ ಕೋಪ ಬರುತ್ತೆ. ಕೋಪ ಬಂದರೆ ಅದು ಬೇರೆ ರೀತಿ, ಅದು ಬೇಕಾ? ತಪ್ಪಲ್ವಾ? ಮೊನ್ನೆ ಯಾರು TV-ನಲ್ಲಿ ನೋಡಿದೆ, ಯಾವುದೋ ಇನ್ಸ್ಪೆಕ್ಟ್ರು ಸದಾನಂದ ಅನ್ನೋರು ಅಲ್ಲೇ ಆಗಿದೆ. ಅದು ಯಾರು ಮಾಡಿರೋದು, ಯಾಕೆ ಮಾಡಿರೋದು, ಯಾವ ವಿಷಯಕ್ಕೆ ಮಾಡಿರ್ಬೋದು ಅದು ನನಗೆ ಗೊತ್ತಿಲ್ಲ. ಬಟ್ ಈ ಥರ ಇನ್ಸ್ಪೆಕ್ಟ್ರುಗಳ ಮೇಲೆ ಹಲ್ಲೆಗಳು ಆಗುತ್ತೆ. ಇನ್ಸ್ಪೆಕ್ಟ್ರುಗೋಸ್ಕರ ಸರ್ಕಾರ ಏನು ಮಾಡ್ತಾರೆ? ಪೊಲೀಸ್ಗಳಿಗೋಸ್ಕರ ಏನು ಮಾಡ್ತಾಯಿದ್ದಾರೆ? ಇನ್ಸ್ಪೆಕ್ಟ್ರು DCPಗೆ ಸೆಕ್ಯೂರಿಟಿ ಗಾರ್ಡ್ ಇದೆ. ಯಾವತ್ತಾದರೂ ಪೊಲೀಸವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಇದ್ದಾರಾ? ನೀವು ರಾಜಕೀಯ ವ್ಯಕ್ತಿಗಳು ಸೆಕ್ಯೂರಿಟಿ ಗಾರ್ಡ್ ಇಟ್ಕೊತೀರ. ಪೊಲೀಸವ್ರಿ ಎಲ್ಲ ಕಳ್ಳರುಗಳ ಜೊತೆ, ಮರ್ಡರರ್ ಜೊತೆ, ಕೊಲೆ ಮಾಡೋರ ಜೊತೆ ವೈರಿಗಳ ಥರ ಮಾಡೋದು. ಅವರು ವೈರಿಗಳು, ಅವ್ರು ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಬೇಕು. ತಮಾಷೆ ಅಂದರೆ ನೀವು ಇಟ್ಕೊತೀರ, ನೀವೇನು ಮಾಡ್ತೀರ? ರಾಜಕೀಯ ವ್ಯಕ್ತಿಗಳು ಕೆಲವ್ರು ಕೇಳ್ತಾರೆ ಬೈಕೆ, ನೀವೇನು ರೌಡಿನ, ಅಂಡರ್ ವರ್ಲ್ಡ, ಸೆಕ್ಯೂರಿಟಿ ಗಾರ್ಡ್? ನೀವು ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಳ್ಳಿ. ಬೇಡ ಅಂದವ್ರೆ ಪೊಲೀಸ್ ಹಾಕಿ. ಪೊಲೀಸ್ ಇಸ್ ಅ ಪಬ್ಲಿಕ್ ಪ್ರಾಪರ್ಟಿ. ಪೊಲೀಸ್ ರಕ್ಷಣೆ ಕೊಡೋದು ಯಾರು? ಅವ್ರ ಪೇಮೆಂಟ್ ಬಗ್ಗೆ 20 ಸರಿ ಯೋಚನೆ ಮಾಡ್ತೀರಿ, ಕೊಡಬೇಕೋ ಬೇಡೋ ಅಂತ. ಅವ್ರ ಮನೆಯವರು, ಅವ್ರ ಮನೆಗೆ ಬರೋರು ಗ್ಯಾರಂಟಿ ಇಲ್ಲ ಬರ್ತಾರೋ ಇಲ್ಲ ಅಂತ. ನಾಳೆ ಬೇಲ್ ತೊಗೊಂಬರ್ತಾನೆ, ಅವ್ನು ಆ ಪೊಲೀಸ್ ಹೊಡೆದಾಗ್ತಾನೆ. ಯಾರು ಪೊಲೀಸ್ ಇಟ್ಕೊಟ್ರು? ಅರ್ಥ ಆಯ್ತಾ? ಈ ಥರ ಪೊಲೀಸ್ಗಳು ಲೈಫಲ್ಲಿ ರಿಸ್ಕ್ ತೊಗೊತಾರೆ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ನಾನು ಇವಾಗ CM ಆಗೋಕ್ಕೆ ಇಷ್ಟ ಇಲ್ಲ, ನಾನು ಸಿನಿಮಾ ಮಾಡಬೇಕು. ಬಟ್ CM ಆದರೆ ಗೊತ್ತಲ್ಲ, ಎಲ್ಲ ಬದಲಾವಣೆಗಳು. PM ಆಗಬೇಕು ಅಂತ ಫಸ್ಟ್ ಆಸೆ, ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ. ಆಗಲ್ಲ, ನಾವೇ ಯಾಕಾಗಲ್ಲ? ಜನ ನನ್ನ ನಿಲ್ಲಿಸ್ತಾರೆ. ಜನ ಗೊತ್ತು ನಾನು ಕೆಟ್ಟವ್ರು ಮಾತ್ರ ಕೆಟ್ಟವನು, ಒಳ್ಳೆಯವ್ರಿಗೆ ಒಳ್ಳೆಯವನು ಅಂತ. ಸೊ ಇಷ್ಟಲ್ಲೇ ನಾನೊಂದು ಚೀಫ್ ಮಿನಿಸ್ಟರ್ ಆಗಿ ಐಡಿಯಾ ಆಗ್ತಾಯಿದ್ದೀನಿ. ಏನೋ ಆಗಲ್ಲ, ನಾನು ಆದರೆ ಹಿಂಗಾಗುತ್ತೆ ಗೊತ್ತಾ? ತೋರಿಸ್ಕೊಡ್ತೀನಿ ಯಾರ್ಯಾರು ಏನೇನು ಮಾಡಿಲ್ಲ ಆಗಿ, ನಾನೇನು ಮಾಡ್ತೀನಿ ಆಗಿ. ಬಾಯ್ ಫ್ರಮ್ ದಿ ಸ್ಪೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. MES ಅವ್ರು ಏನು ಮಾಡ್ತಾರೆ, ಇವತ್ತು ವಿಡಿಯೋ ನೋಡ್ತಾರೆ, TV ಅವ್ರು ಏನು ಮಾಡ್ತಾರೆ, ಇದು ಒಳ್ಳೆಯ ವಿಷಯ, ಇದನ್ನು ಪ್ರಸಾರ ಮಾಡ್ತಾರೆ. ಮಾಡಿಲ್ಲ ಅಂದರೆ TV ಅವ್ರ ಮೇಲೆ, ಮಾಧ್ಯಮದವ್ರ ಮೇಲೆ ನನ್ನ ಕೋಪ ಬರುತ್ತೆ, ಬೇಜಾರಾಗುತ್ತೆ. ಒಳ್ಳೆಯ ವಿಷಯಗಳನ್ನ ಯಾಕೆ ಬಚ್ಚಿಡ್ತೀರಾ, ಕೆಟ್ಟ ವಿಷಯಗಳನ್ನ ಯಾಕೆ ಇಡ್ತೀರಾ ಅಂತ. ನೀವು ಯಾವತ್ತೂ ಒಳ್ಳೆಯ ವಿಷಯನ ಬಚ್ಚಿಟ್ಟಿಲ್ಲ. ಸೊ ಇದನ್ನು ಪ್ರಸಾರ ಮಾಡ್ತೀರಾ. ಪ್ರಸಾರ ಆದ ತಕ್ಷಣ ಕೆಲವರು MES ಮುಚ್ಚಿಕೊಂಡು ಹೋಗಿ ಮರಾಠಿ ಬೋರ್ಡ್ನ ಕನ್ನಡ ಬೋರ್ಡಾಗಿ ಬರ್ಬಿಡ್ತಾರೆ. ಯಾಕೇಳಿ, ಹುಚ್ಚ ವೆಂಕಟ್ನ ಮರಾಠಿಗಳು ಇಷ್ಟಪಡ್ತಾರೆ, MES ಇಷ್ಟಪಡ್ತಾರೆ, ಶಿವಸೇನೂ ಇಷ್ಟಪಡ್ತಾರೆ, ಮಹಾರಾಷ್ಟ್ರಲ್ಲೂ ಇಷ್ಟಪಡ್ತಾರೆ, ಇಡೀ ಬಾಂಬೆಯಲ್ಲೂ ನನ್ನ ಅಭಿಮಾನಿಗಳವರೇ. ಸೊ ಅವ್ರೇನು ಮಾಡ್ತಾರೆ, ನನ್ನ ಮೇಲಿರೋ ಪ್ರೀತಿಗೆ ಆಯಿತು ವೆಂಕಟ್, ನೀನು ಏನು ನನ್ನ ಮುಗ್ದಾಯಿತು, ಬರೀತೀರಿ ಅಂತ ಬರೀತಾರೆ. ಇನ್ನೂ ಕೆಲವ್ರು ಏನು ಮಾಡ್ತಾರೆ, ಬರೆಯಲ್ಲ, ನಾವ್ಯಾಕೆ ಬರೀಬೇಕು ಅಂತ ವಾದಿಸ್ತಾರೆ. ಅಂಥವ್ರಿಗೆ ಏನು ಮಾಡ್ತಾರೆ, MES ಅವರೇ ಹೊಡಿತಾರೆ ಮುಚ್ಚಿಕೊಂಡು. ಕನ್ನಡಿಗರು ಹೋಗೋ ಅವಶ್ಯಕತೆನೇ ಇಲ್ಲ. MES ಅಲ್ಲಿ ನನ್ನ ಅಭಿಮಾನಿಗಳಿಲ್ಲ, ಅವರೇ ಹೊಡಿತಾರೆ. ಅವ್ನು ಹೇಳಿರೋದು ತಪ್ಪಿದ್ಯಪ್ಪ, ವೀಡಿಯೋ ಇನ್ನೊಂದು ಸರಿ ನೋಡು. ಯಾಕೆ ಅರ್ಥ ಮಾಡ್ಕೊತಿದ್ದ? ನಾವು ಕರ್ನಾಟಕಕ್ಕೆ ಬಂದಿದ್ದೀರ, ಅದು ಕರ್ನಾಟಕನೇ ನಮ್ಮದು ಅನ್ನೋದು ತಪ್ಪಲ್ವ? ಅವ್ನು ಮಹಾರಾಷ್ಟ್ರಕ್ಕೆ ಬಂದವ್ನು ಯಾವತ್ತಾದ್ರೂ ಮಹಾರಾಷ್ಟ್ರ ನಂದೊಂದು, ನಾನು ಬಾಂಬೆಗೆ ಹೋಗಿದ್ದೆ, ಬಾಂಬೆ ನಂದೋದನ್ನ
ಬಾಂಬೆ ಕರ್ನಾಟಕಕ್ಕೆ ಸೇರಿದವನ್ನ, ಹೈದರಾಬಾದ್ಗೆ ಹೋಗಿದ್ದು, ಹೈದರಾಬಾದ್ ನಮ್ಮ ಕರ್ನಾಟಕಕ್ಕೆ ಸೇರಿದವನ್ನ. ಸರಿಯಾಗಿದ್ದೀರಿ, ಎಲ್ಲೆಲ್ಲೋ ಓದ್ತಿರೋ ಎಲ್ಲ ನಮ್ಮದೇ ಅಂತ ಅಂದ್ಬಿಟ್ರೆ ಹೆಂಗಿರಿ? ಅವ್ರವ್ರ ಮನೆ ಅವ್ರವ್ರ ಮುಖ್ಯ ಅಲ್ವಾ? ಅರ್ಥ ಆಗಿರುತ್ತಲ್ವಾ? ಬಾಯ್ ಫ್ರಮ್ ದಿಸ್ ಸ್ಪೈರಿಂಗ್ ಸ್ಟಾರ್ ಉಷಾ ವೆಂಕಟ್.